ವಿಲಿಯಂ ಕೇರ್ ಎಂಬ ಮನುಷ್ಯನು ಭಾರತ ದೇಶಕ್ಕೆ ಬಂದನು. ಯಾಕಂದರೆ ಭಾರತ ದೇಶದಲ್ಲಿರುವ ಭಾಷೆಗೆ ಸತ್ಯವೇದ ವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕಾಗಿ. ಆದರೆ ಬಂದ ಸ್ವಲ್ಪ ಕಾಲದಲ್ಲಿ ಅವರ ಮಗನು ಸತ್ತನು. ಶವ ಸಂಸ್ಕಾರ ಮಾಡಲಿಕ್ಕೆ ಯಾರೂ ಅವರ ಜೊತೆಗಿರಲಿಲ್ಲ. ಸ್ವತಃ ವಿಲಿಯಂರವರೇ ಮಣ್ಣು ತೆಗೆದು ಮಗನನ್ನು ಹೂಳಿಟ್ಟರು. ಇದನ್ನೆಲ್ಲ ಗಮನಿಸಿದ ವಿಲಿಯಂರವರ ಹೆಂಡತಿ ನಂತರದ ದಿನಗಳಲ್ಲಿ ಹುಚ್ಚಿಯಾದರು. ಅದೇ ಸಮಯದಲ್ಲಿ ಅವರು ಮುದ್ರಿಸಿದ ಕೆಲವು ಪುಸ್ತಕಗಳು ಬೆಂಕಿಗೆ ಆಹುತಿಯಾಯಿತು. ಆದರೆ ಇಂಥ ಸನ್ನಿವೇಶಗಳು ನಮಗೆದುರಾಗಿದ್ದರೆ ನಾವು ಇನ್ನು ಇಂಥ ವಿಷಯಕ್ಕೆ ಕೈ ಹಾಕಲು ಹೋಗುವುದಿಲ್ಲವಲ್ಲ. ಆದರೆ ಆ ವಿಲಿಯಂ ಕೇರಿ ಪುನಃ ಸತ್ಯವೇದವನ್ನು ಟ್ರಾನ್ಸ್ಲೇಟ್ ಮಾಡಲು ಪ್ರಾರಂಭಿಸಿದರು. ನಿಮಗೆ ಗೊತ್ತಿದೆಯಾ, ಇಂದಿಗೂ ಕೂಡ ತಮ್ಮ ಸ್ವಂತ ಭಾಷೆಯಲ್ಲಿ ಸತ್ಯವೇದ ಬೈಬಲ್ ಸಿಗದಿರುವ ಎಷ್ಟೋ ಮಂದಿ ಇದ್ದಾರೆ. ನಾವು ಹೆಚ್ಚಾಗಿ ದೇವರ ಮಕ್ಕಳನ್ನು ಹೇಳಿಕೊಳ್ಳುವವರು ತಮ್ಮ ಮಕ್ಕಳಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಒಳ್ಳೆ ಮನೆಗೋಸ್ಕರ, ಒಳ್ಳೆಯ ಕೆಲಸಕ್ಕೋಸ್ಕರ ಪ್ರಾರ್ಥಿಸೋರಾಗಿರ್ತೇವಲ್ವ. ನೀವು ಅದಕ್ಕೋಸ್ಕರ ಪ್ರಾರ್ಥಿಸಿರಿ, ತಪ್ಪೆಂದು ಹೇಳಲ್ಲ. ಆದರೆ ದೇವರ ರಾಜ್ಯದ ಸಂಬಂಧವಾಗಿ, ದೇವರ ರಾಜ್ಯದ ವಿಷಯವಾಗಿ ನಾವು ಪ್ರಾರ್ಥಿಸುವವರಾಗಿ ಕಾಣಲ್ಪಡಬೇಕು. ಇನ್ನು ಕೆಲವರು ಕೂಡ ಈ ದೇವರ ನಾವೆಯೊಳಗೆ ಸೇರಬೇಕಲ್ವಾ. ಯೆಶಾಯ 51:1 ಹೇಳಿದಾಗೆ, ನೀವು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟಿರಿ, ಯಾವ ಗುಂಡಿಯಿಂದ ತೋಡಲ್ಪಟ್ಟಿರಿ ಎಂಬುದನ್ನು ನೋಡಿರಿ. ಏನು ಇದರ ಅರ್ಥ? ನೀನು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟಿದೆಯೋ ಅಲ್ಲಿ ಇನ್ನೂ ಕೆಲವು ಬಂಡೆಗಳು ಇವೆ. ಆ ಬಂಡೆ ಕೂಡ ಒಡೆದು ತೆಗೆಯಲ್ಪಡಬೇಕಲ್ವಾ. ನೀನು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕಾಗಿಯೇ ದೇವರು ನಿನ್ನನ್ನು ಆ ಬಂಡೆಯೊಳಗಿಂದ ಪ್ರತ್ಯೇಕಿಸಿದನ್ನು ಮರೆಯಬೇಡ.